ಇನ್ನು ಈ ಆನ್ಲೈನ್ ಅಗ್ರಿಗೇಟರ್ ಆ್ಯಪ್ಗಳಿದಾವಲ್ಲ, ಈ ಆ್ಯಪ್ಗಳ ಕುರಿತಾಗಿ ಸುಮಾರು ವರ್ಷಗಳಿಂದ ದೂರು ಕೇಳಿ ಬರ್ತಾ ಇತ್ತು, ಕಂಪ್ಲೇಂಟ್ಗಳು ಕೇಳಿ ಬರ್ತಾ ಇತ್ತು, ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಈ ಆನ್ಲೈನ್ ಆ್ಯಪ್ಗಳಿಂದ ಈಗ ಗ್ರಾಹಕರಿಗೆ ಮತ್ತು ಚಾಲಕರಿಗೆ ಇಬ್ಬರಿಗೂ ಪಂಗನಾಮ ಹಾಕಲಾಗ್ತಾ ಇದೆ. ಸಾರಿಗೆ ಇಲಾಖೆಯ ನಿಯಮವನ್ನು ಗಾಳಿಗೆ ತೂರಿ ಈ ಆ್ಯಪ್ಗಳು ಆಪರೇಟ್ ಮಾಡ್ತಿದ್ದಾವೆ. ಅಗ್ರಿಗೇಟರ್ ಆ್ಯಪ್ಗಳ ವಿರುದ್ಧ ಕ್ಯಾಬ್ ಚಾಲಕರೇ ಸಿಡಿದೆದ್ದಿದ್ದಾರೆ. ಈ ರೀತಿಯಾದಂತಹ ಕಂಪನಿಗಳ ವಿರುದ್ಧ ಸಾರಿಗೆ ಇಲಾಖೆಗೆ ದೂರು ಕೊಟ್ಟಿದ್ದಾರೆ. ಯಾಕೆಂದರೆ ದುಡಿಯೋದು ನಾವು, ತಿನ್ನೋದವರ, ಇದು ಅವರ ಆಕ್ರೋಶಕ್ಕೆ ಕಾರಣವಾಗಿರೋದು. ಇಷ್ಟ ಬಂದ ಹಾಗೆ ದರವನ್ನು ಫಿಕ್ಸ್ ಮಾಡ್ತಾರೆ, ನಮಗೂ ಸರಿಯಾಗಿ ದುಡ್ಡು ಕೊಡೋದಿಲ್ಲ, ಇದೆಲ್ಲವೂ ಕೂಡ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲ್ಲಿ ಇವತ್ತು ಆಟೋ ರೇಟ್ ಏನಿದೆ ಅದನ್ನು ಕೊಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಒಂದು ಕ್ಯಾಬ್ ರೇಟ್ಗೆ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದೆ 24 ರೂಪಾಯಿ, ಅದು ಯಾವ ಆ್ಯಪ್ ಆಧಾರಿತ ಸಂಸ್ಥೆಗಳು ಕೊಡ್ತಾಯಿಲ್ಲ. ಎಕ್ಸಾಂಪಲ್ ಓಲಾ, ಊಬರ್, ನಮ್ಮ ಹತ್ರ ಅಂತ ಏನು ಹೇಳ್ತಾ ಇದ್ದಾರೆ, ಇವತ್ತವರೆಗೆ ಕೊಡ್ತಾಯಿಲ್ಲ. ಪೀಕ್ ಅವರ್ಸಲ್ಲಿ 12 ಕಿಲೋಮೀಟ್ರಿಗೆ 805 ರೂಪಾಯಿ ಕೊಟ್ಟಿದ್ದಾನೆ. ಅದು ಪೀಕ್ ಅವರ್ಸಲ್ಲಿ ಕಿಲೋಮೀಟ್ರಿಗೆ ಎಷ್ಟು ಬಿತ್ತಣ್ಣ? ಕಿಲೋಮೀಟ್ರಿಗೆ ಈ 805 ರೂಪಾಯಿ ಕೊಟ್ಟವನೆ. ಇದು ಪೀಕ್ ಅವರ್ಸಲ್ಲಿ ಈ ಥರ ಚಾರ್ಜ್ ಮಾಡ್ತಿದ್ದಾನೆ. ಡ್ರೈವರ್ಸ್ಗೂ ತೊಂದರೆ ಈ ಥರ. ಆಮೇಲೆ ನಮ್ಮ ಯಾತ್ರೆಯಲ್ಲಿ 680 ರೂಪಾಯಿ ನೆನ್ನೆ ಇದು ಬಂದಿತ್ತು, ಡ್ಯೂಟಿ ಬಂದಿದ್ದು, ನಾನು ತೊಗೊಂಡೋಗಿದೆ. ಮೀಟ್ರ್ ಚಾರ್ಜು ನಂದು 824 ರೂಪಾಯಿ ಮೀಟ್ರ್ ಚಾರ್ಜು. ಸರಿ ಆಯಿತು ಅಂದ್ಬಿಟ್ಟು ಕಸ್ಟಮರ್ ಹತ್ರ ಫೋನ್ ಮಾಡಿ ಕೇಳಿದ್ರೆ, ಇಲ್ಲ ಇದು ನಾನು ಎಷ್ಟಾಗಿದೆ 680 ರೂಪಾಯಿ ಅಮೌಂಟ್ ಕೊಡ್ತೀನಿ. ಪೊಲೀಸವ್ರಿಗೂ ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿಬಿಟ್ಟು ಶಿವಕೋಟೆ ಮೇನ್ ರೋಡಲ್ಲಿ ಅದಾದಮೇಲೆ ಅದೇನೈತೆ ನಮ್ಮ ಯಾತ್ರೆ ಪೇಮೆಂಟ್ ಮಾಡಿದ್ರು. ಸರಿ ಆಯಿತು, ಅವ್ರು ಹೇಳ್ದಂಗೆ ನಾನು ಪೇಮೆಂಟ್ ಮಾಡಿದ್ರು ಕಸ್ಟಮರು. ಸರಿ ಆಯಿತು ಅಂದ್ಬಿಟ್ಟು 10 ಗಂಟೆಗೆ ಬರೋಕ್ಕೆ ಕೇಳಿದ್ರು. ನೋಡ್ರೆ ID ಬ್ಲಾಕ್ ಮಾಡಿದ್ದಾರೆ. ಅದೇನು ಗೌರ್ಮೆಂಟ್ ರೇಟ್ ನಮ್ಮ ಯಾತ್ರೆ ಅವರು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಏನಿದು ಈ ಅಗ್ರಿಗೇಟರ್ ಆ್ಯಪ್ಗಳ ಕಳ್ಳಾಟ ಅಂತ ಹೇಳಿ? ರಾಹುಲ್, ಅಗ್ರಿಗೇಟರ್ ಆ್ಯಪ್ಗಳು ಈ ಹಿಂದೆ ಕೂಡ ಗ್ರಾಹಕರನ್ನು ಸುಲಿಗೆ ಮಾಡ್ತಾ ಇತ್ತು. ತಮಗೆ ಬೇಕಾದಂತೆ ದರವನ್ನು ಫಿಕ್ಸ್ ಮಾಡಿ ಗ್ರಾಹಕರಿಂದ ಸುಲಿಗೆ ಮಾಡ್ತಿರುವ ಸಂದರ್ಭದಲ್ಲಿ ಈ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಮಾಡಿದ ತದನಂತರ ಸಾರಿಗೆ ಇಲಾಖೆ ಒಂದು ನಿಯಮವನ್ನು ಜಾರಿಗೆ ತರುತ್ತೆ. ಆಯಾ ವಾಹನದ ಮೌಲ್ಯದ ಆಧಾರದ ಮೇಲೆ ದರವನ್ನು ನಿಗದಿ ಮಾಡುತ್ತೆ. ಉದಾಹರಣೆಗೆ ಒಂದು ಕಾರ್ನ ಮೌಲ್ಯ 10 ಲಕ್ಷ ಇದ್ರೆ ಅದಕ್ಕೆ ಅಂತಹ 10 ಲಕ್ಷ ಮೌಲ್ಯದ ಕಾರ್ನ ದರ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಕಿಲೋಮೀಟರ್ಗೆ ಇಷ್ಟು ಅಂತ ಗ್ರಾಹಕರಿಗೆ ಜೊತೆಗೆ ಚಾಲಕರಿಗೆ ಒಂದು ದರವನ್ನು ನಿಗದಿ ಮಾಡುತ್ತೆ. ಅದರಂತೆ ಈ ಓಲಾ ಅಗ್ರಿಗೇಟ್ ಕಂಪನಿಗಳು ತಮ್ಮ ಕೈಕೆಳಗೆ ದುಡಿಯುತ್ತಿರುವಂತಹ ಚಾಲಕರಿಗೆ ಪ್ರತಿ ಕಿಲೋಮೀಟರ್ಗೆ 24 ರೂಪಾಯಿ ಕೊಡಬೇಕಾಗಿತ್ತು. 10 ಕಿಲೋಮೀಟರ್ ಹೋದ್ರೆ ಅವರು 240 ರೂಪಾಯಿಯನ್ನು ಚಾಲಕರಿಗೆ ಕೊಡಬೇಕಾಗಿತ್ತು. ಬಟ್ ಇಲ್ಲಿ ಗ್ರಾಹಕರಿಂದ ಅವರು 240 ಬದಲು 500 ರೂಪಾಯಿ ವಸೂಲಿ ಮಾಡ್ತಾರೆ. ಬಟ್ ಚಾಲಕರಿಗೆ ಕೊಡಬೇಕಾದಂತಹ 240 ಬದಲು ಅವರು ಕೇವಲ 120 ರೂಪಾಯಿ 130 ರೂಪಾಯಿ ಕೊಡ್ತಿದ್ದಾರೆ. ಈ ಮೂಲಕ ಗ್ರಾಹಕರಿಗೂ ಮಾತ್ರವಲ್ಲ, ಇದೀಗ ಚಾಲಕರಿಗೂ ಅವರು ವಂಚನೆಯನ್ನು ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಈ ಹಿಂದೆ ಕೂಡ ಈ ಚಾಲಕರೇ ಒಂದು ಮನವಿಯನ್ನು ಮಾಡ್ತಾರೆ. ಬಟ್ ಆ ಮನವಿ ಯಾರ್ಯಾರು ಮಾಡ್ತಾರೆ ಅವರ ಅಕೌಂಟ್ ಅನ್ನು ಬ್ಲಾಕ್ ಮಾಡುವಂತಹ ಒಂದು ಕೆಲಸ ಆಯಾ ಅಗ್ರಿಗೇಟ್ ಕಂಪನಿಗಳು ಮಾಡಿದ್ದಾರೆ. ಇದೇ ಕಾರಣಕ್ಕೆ ಸಿಡಿದಂತಹ ಈ ಚಾಲಕರು ಇದೀಗ ಸಾರಿಗೆ ಇಲಾಖೆ ಕದನ ತಟ್ಟಿರುವಂಥದ್ದು. ಸಾರಿಗೆ ಇಲಾಖೆ ಯಾಕೆ ಹೋದ್ರು ಅಂದ್ರೆ, ಸಾರಿಗೆ ಇಲಾಖೆ ಒಂದು ನಿಯಮವನ್ನು ಜಾರಿಗೆ ತಂದಿತ್ತು. 1 ಕಿಲೋಮೀಟರ್ಗೆ 24 ರೂಪಾಯಿ ಕೊಡಬೇಕು ಅಂತ ದರವನ್ನು ನಿಗದಿ ಮಾಡಿ ಸಾರಿಗೆ ಇಲಾಖೆ ಆದೇಶವನ್ನು ಹೊರಡಿಸಿತ್ತು. ನೀವು ಹೊರಡಿಸಿರುವಂತಹ ಆದೇಶದ ಪರಿಶೀಲನೆ ಮಾಡಿ ಜೊತೆಗೆ ಇದರ ಆಧಾರದ ಮೇಲೆ ಕ್ರಮವನ್ನು ಕೈಗೊಳ್ಳಿ. ಯಾಕಂದ್ರೆ ಗ್ರಾಹಕರು ಕೂಡ ನಮ್ಮ ಮೇಲೆ ಸಿಟ್ಟಾಗ್ತಾ ಇದ್ದಾರೆ. 1 ಕಿಲೋಮೀಟರ್ಗೆ 30 ರೂಪಾಯಿ ಚಾರ್ಜ್ ಮಾಡುವ ಬದಲು ಕೆಲವೊಂದು ಕಡೆ 50 ರೂಪಾಯಿ ಅಗ್ರಿಗೇಟರ್ ಕಂಪನಿಗಳು ಚಾರ್ಜ್ ಮಾಡಿದ ಸಂದರ್ಭದಲ್ಲಿ ಗ್ರಾಹಕರು ನಮ್ಮ ಮೇಲೆ ಸಿಟ್ಟಾಗ್ತಿದ್ದಾರೆ. ಜೊತೆಗೆ ನೀವು ನಮ್ಗೆ ಕೊಡಬೇಕಾದಂತಹ ಹಣವನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಇದರಿಂದ ನಮ್ಮ ನಿತ್ಯದ ಕೆಲಸ ಕೂಡ ತೊಂದರೆ ಆಗ್ತಾ ಇದೆ. ಈ ಕಾರಣಕ್ಕೆ ಸಾರಿಗೆ ಇಲಾಖೆ ಇದಕ್ಕೆ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈಗಾಗಲೇ ಸಾರಿಗೆ ಇಲಾಖೆ ಹೆಚ್ಚುವರಿ ಆಯುಕ್ತರು ಕೂಡ ಮನವಿಯನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಸಾರಿಗೆ ಇಲಾಖೆ ಕೂಡ ಈ ಬಗ್ಗೆ ಪರಿಶೀಲನೆ ಮಾಡುವಂತಹ ಒಂದು ಭರವಸೆಯನ್ನು ಕೊಟ್ಟಿದೆ. ರಾಹುಲ್, ರೈಟ್ ಸತ್ತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.